ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಪಂಚರಾಜ್ಯಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರ್ತಕ್ಕಂತಹ ರಾಜ್ಯ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದಪ್ಪ ಅಂತಂದರೆ ತಮಿಳುನಾಡು ಅನ್ನುವಂಥದ್ದು. ಸೊ ತಮಿಳುನಾಡು ಅನ್ನುವಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಗಮನಿಸಿದಾಗ ತಮಿಳುನಾಡಿನ ಜನತೆ ಯಾವ ರೀತಿಯಾದಂತಹ ಮತದಾನವನ್ನು ಮಾಡ್ತಾರೆ, ಯಾವ ಪಕ್ಷಕ್ಕೆ ಅವರು ಕೈ ಹಿಡಿತಾರೆ, ಯಾರಿಗೆ ಅವರ ಒಲವಿದೆ ಅನ್ನುವಂತಹ ಕೆಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖ ಸರ್ವೆಗಳು ಬರ್ತಾಯಿದೆ ಸ್ನೇಹಿತರೆ. ಒಂದು ನ್ಯೂಸ್18 ಸರ್ವೆ, ಅದರ ಜೊತೆಗೆ ಮ್ಯಾಟ್ರೈಸ್ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಸರ್ವೆ ಅನ್ನುವಂಥದ್ದು. ಈ ಎರಡು ಸರ್ವೆಗಳನ್ನು ಕೂಡ ನಿಮ್ಮ ಮುಂದೆ ಇರುವಂತಹ ಒಂದು ಪ್ರಯತ್ನ ಆಗಿರುತ್ತೆ. ಅದರ ಜೊತೆಗೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತಮಿಳುನಾಡಿನ ಒಂದು ರಾಜಕೀಯ ವ್ಯವಸ್ಥೆಯ ಬಗ್ಗೆನೂ ಕೂಡ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾವ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾವೆ, ಯಾರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಎಲೆಕ್ಷನನ್ನು ಫೇಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಪಕ್ಷಗಳೊಂದಿಗೆ ಮರ್ಜ್ ಆಗಿದೆ ಅನ್ನುವಂತಹ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ 2021 ಫಲಿತಾಂಶದ ಒಂದು ವಿಶ್ಲೇಷಣೆಯನ್ನು ಕೂಡ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಸೊ ಇದರ ಮುಖಾಂತರ ತಮಿಳುನಾಡಿನ ರಾಜಕೀಯ ವ್ಯವಸ್ಥೆಯನ್ನು ಕೂಡ ನೀವು ತಿಳಿತಾ ಹೋಗ್ಬೋದು. ಅಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಪ್ರಮುಖವಾಗಿರ್ತಕ್ಕಂತಹ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಎರಡು ಸರ್ವೆಗಳ ಒಂದು ಅಂಕಿ ಅಂಶವನ್ನು ನೋಡ್ತಾ ಹೋಗೋಣ ಅನ್ನುವಂಥದ್ದು. ಸ್ನೇಹಿತರೆ, ತಮಿಳುನಾಡು ಅನ್ನುವಂಥದ್ದು ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಎರಿಮೆಯನ್ನು ಹೊಂದಿರತಕ್ಕಂತಹ ರಾಜ್ಯ ತಮಿಳುನಾಡು ಅನ್ನುವಂಥದ್ದು. ಸೊ ತಮಿಳುನಾಡು 234 ಶಾಸಕರ ಸಂಖ್ಯಾಬಲವನ್ನು ಹೊಂದಿರತಕ್ಕಂತಹ ರಾಜ್ಯ ಅಂತ ಹೇಳ್ಬೋದು. ಸೊ ತಮಿಳುನಾಡಿನಲ್ಲಿ ಏನಾದರೂ ರಾಜ್ಯಭಾರವನ್ನು ಮಾಡಬೇಕಾದ್ರೆ, ತಮಿಳುನಾಡಿನಲ್ಲಿ ಏನಾದರೂ ನಾವು ಸರ್ಕಾರವನ್ನು ರಚಿಸಬೇಕು ಅಂತಂದರೆ ಮಿನಿಮಮ್ ಬಹುಮತ 118 ಕ್ಷೇತ್ರಗಳ ಒಂದು ಗೆಲ್ಲುವಿಕೆ ಇರಬೇಕು ಅನ್ನುವಂಥದ್ದು. ಸೊ 118 ಕ್ಷೇತ್ರಗಳ ಗೆಲ್ಲುವಿಕೆ, 118 ಎಮ್ ಎಲ್ ಎಗಳ ಸಹಕಾರ ಇತ್ತು ಅಂತಂದರೆ ತಮಿಳುನಾಡಿನಲ್ಲಿ ರಾಜ್ಯ ಸರ್ಕಾರವನ್ನು ರಚಿಸಬಹುದಾಗುತ್ತೆ. ಸೊ ಹೀಗೆ 118 ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶ ಯಾರಿಗಿದೆ ಅನ್ನುವಂತಹ ಒಂದು ಅಂಶವನ್ನು ಸರ್ವೆ ನಮ್ಮ ಮುಂದೆ ಇಡ್ತಾ ಇದೆ. ಸೊ ಮೊಟ್ಟ ಮೊದಲ ಬಾರಿಗೆ ನಾನು ಸರ್ವೆಯನ್ನು ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಮ್ಯಾಟ್ರೈಸ್ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಸರ್ವೆ ಅತಿ ದೊಡ್ಡ ಅಂಕಿ ಅಂಶಗಳನ್ನು ಕೊಡ್ತಾ ಇದೆ. ಇದು ಎರಡು ಮೈತ್ರಿಕೂಟಗಳ ಒಂದು ಅಂಕಿ ಅಂಶವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ DMKಯ ಮೈತ್ರಿಕೂಟ 104ರಿಂದ 114 ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ತೋರಿಸ್ತಾ ಇದೆ. ಇನ್ನು AIADMK ಮೈತ್ರಿಕೂಟ 114ರಿಂದ 127 ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ಕೊಡ್ತಾ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿ ಗಮನಿಸ್ತಾ ಹೋಗಿ ಸ್ನೇಹಿತರೆ. ಈಗ ಪ್ರಸ್ತುತ ಇರತಕ್ಕಂಥದ್ದು DMK ಮೈತ್ರಿಕೂಟ. DMK ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಸನ್ನು ಒಳಗೊಂಡಿದೆ. ಈ ಬಾರಿಯ DMDK ಆ್ಯಡ್ ಆಗಿದೆ. ಅದರ ಜೊತೆಗೆ VCK ಜೊತೆಗೆ CPIM ಮತ್ತು CPI ಮತ್ತು ಇವೆಲ್ಲವೂ ಕೂಡ ಒಟ್ಟುಗೂಡಿಸ್ಕೊಂಡು DMK ಮೈತ್ರಿಕೂಟ ಮಾಡ್ಕೊಂಡಿದೆ ಅನ್ನುವಂಥದ್ದು. ಸೊ 2021ರಲ್ಲಿ DMK ಮೈತ್ರಿಕೂಟ ಬರೋಬ್ಬರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಅಲ್ಲಿ ರಾಜ್ಯ ಸರ್ಕಾರವನ್ನು ಹೊಂದಿದೆ ಅನ್ನುವಂಥದ್ದು. ಬಟ್ ಪ್ರಸ್ತುತ ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ ಅತಿ ಆಘಾತಕಾರಿಯಾಗಿರ್ತಕ್ಕಂತಹ ಅಂಕಿ ಅಂಶವನ್ನು ಕೊಡ್ತಾ ಇದೆ. ಈ ಮುಖಾಂತರ DMKಗೆ ಎಲ್ಲೋ ಒಂದು ರೀತಿ ಈ ಬಾರಿ ಅಧಿಕಾರವನ್ನು ಪಡೆಯುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅನ್ನುವಂತಹ ಒಂದು ಅಂಕಿ ಅಂಶವನ್ನು ಕೊಡ್ತಾ ಇದೆ. ಸೊ DMK ಬರೋಬ್ಬರಿ ಓನ್ಲಿ 104ರಿಂದ 114 ಕ್ಷೇತ್ರಗಳನ್ನು ಗೆಲ್ತಾ ಇದೆ. ಈ ಮುಖಾಂತರ ಶೇಕಡಾವಾರು ಮತಗಳಿಕೆ 37ರಿಂದ 38% ಮತಗಳಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು AIADMK ಪಕ್ಷ ಬರೋಬ್ಬರಿ 114ರಿಂದ 127 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. ಸೊ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರ್ತಕ್ಕಂತಹ ಶಾಸಕರ ಸಂಖ್ಯೆ 118 ಅನ್ನುವಂಥದ್ದು. ಈ ಮುಖಾಂತರ AIADMK ಮೈತ್ರಿಕೂಟ BJPಯೊಂದಿಗೆ ತನ್ನ ಮೈತ್ರಿಯನ್ನು
ಮಾಡ್ಕೊಂಡಿರ್ತಕ್ಕಂಥ ಎ ಐ ಎ ಡಿ ಎಂ ಕೆ ಮೈತ್ರಿಕೂಟ ಈಗ ಪ್ರಸ್ತುತ 2026ರಲ್ಲಿ ತನ್ನ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಬರೋಬ್ಬರಿ 39ರಿಂದ 40% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು ಮ್ಯಾಟ್ರೇ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಒಂದು ವರದಿಯಾಗಿದೆ ಸ್ನೇಹಿತರೆ. DMK ಮತ್ತು AIADMK ಮೈತ್ರಿಕೂಟದ ಅಂಕಿಅಂಶವನ್ನು ನೋಡಿದ್ವಿ. ಈ ಬಾರಿಯ ಪ್ರಮುಖ ಒಂದು ಪ್ರಮುಖವಾಗಿರ್ತಕ್ಕಂತಹ ಗಮನ ಸೆಳೀತಾ ಇರತಕ್ಕಂತಹ ವ್ಯಕ್ತಿ ತಮಿಳುನಾಡಿನ ಚುನಾವಣೆಯಲ್ಲಿ TVK ಪಕ್ಷದ ವಿಜಯ್ ಅವರು. ವಿಜಯ್ ಅವರು ಕೇಂದ್ರ ಬಿಂದುವಾಗಿ ಕಾಣ್ತಾ ಇದ್ದಾರೆ ತಮಿಳುನಾಡಿನ ಚುನಾವಣೆಯಲ್ಲಿ. ಈ ಮುಖಾಂತರ ತಮಿಳುನಾಡಿನಲ್ಲಿ ಏನಾದರೂ ಕಮಲ್ ಮಾಡ್ತಾರಾ, ಏನಾದರೂ ಅತಿ ದೊಡ್ಡ ಸ್ಥಾನಗಳಿಗೆ ಏನಾದರೂ ಮಾಡ್ತಾರೆ TVK ಪಕ್ಷ ಅಂತ ಹೇಳ್ತಾ ಇದ್ದಾರೆ. TVK ಪಕ್ಷ ಕೇವಲ 6ರಿಂದ 12 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಮಾತ್ರ ಸಾಧ್ಯ ಅನ್ನುವಂತಹ ಅಂಕಿಅಂಶವನ್ನು ಮ್ಯಾಟ್ರೇ ಸಂಸ್ಥೆ ನಮ್ಮ ಮುಂದೆ ಇಡ್ತಾ ಇದೆ. ಈ ಮುಖಾಂತರ ಬರೋಬ್ಬರಿ 14ರಿಂದ 15% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂತಹ ಒಂದು ಅಂಕಿ ಅಂಶವನ್ನು ಕೊಡ್ತಾ ಇದೆ. ಮ್ಯಾಟ್ರೇ ಸಂಸ್ಥೆ ಹೇಳ್ತಾ ಇದೆ TVK ಅತಿ ದೊಡ್ಡ ಪಾಲುದಾರಿಕೆಯನ್ನು ಏನು ಪಡ್ಕೊಳ್ಳೋಕ್ಕಾಗಲ್ಲ, ಕೇವಲ 1 ಅಂಕಿಯಿಂದ 2 ಅಂಕಿಗೆ ಮಾರ್ಜಿನಲ್ ಆಗಿ ಶಿಫ್ಟ್ ಆಗ್ಬೋದು. ಈ ಮುಖಾಂತರ 6ರಿಂದ 12 ಕ್ಷೇತ್ರಗಳನ್ನು ಗೆಲ್ಲುವ ಅವಕಾಶ ಇದೆ. ಈ ಮುಖಾಂತರ 14ರಿಂದ 15% ಮತಗಳನ್ನು ಪಡ್ಕೊಳ್ಳುವಂತಹ ಅವಕಾಶ ಇದೆ ತಮಿಳುನಾಡಿನ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಮ್ಯಾಟ್ರೇ ಸಂಸ್ಥೆ ಅನ್ನುವಂಥದ್ದು. ಈ ಅಂಕಿ ಅಂಶವನ್ನು ಗಮನಿಸಿದಾಗ ಎಲ್ಲೋ ಒಂದು ರೀತಿ DMKಗೆ ಆ್ಯಂಟಿ ಇನ್ಕಂಬನ್ಸಿ ಏನಾದರೂ ಎದುರಾಗ್ತಾ ಇದೆಯಾ, ಆಡಳಿತ ವಿರೋಧ ಅಲೆ ಏನಾದರೂ ಎದುರಾಗ್ತಾ ಇದೆಯಾ, ಈ ಮುಖಾಂತರ AIADMKಗೆ ಅದು ವರದಾನವಾಗುತ್ತಾ ಅನ್ನುವಂಥದ್ದು ಅಲ್ಲಿ ಕಾಣಸಿಗ್ತಾ ಇದೆ. ಅದ್ರ ಜೊತೆಗೆ TVK ಪಕ್ಷದ ವಿಜಯ್ ಅವರ ಎಂಟ್ರಿನೂ ಕೂಡ ಎಲ್ಲೋ ಒಂದು ರೀತಿ DMK ಮತ್ತು AIADMKಗೆ ಎಲ್ಲೋ ಒಂದು ರೀತಿ ಅದು ಇಂಪ್ಯಾಕ್ಟ್ ಮಾಡ್ಬೋದು, ಅವರ ಒಂದು ಸ್ಥಾನವನ್ನು ಇವರು ಗಳಿಸ್ಬೋದು ಅನ್ನುವಂತಹ ಒಂದು ಅಂಶವನ್ನು ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಇಷ್ಟು ದಿನ ತಮಿಳುನಾಡಿನ ರಾಜಕೀಯದಲ್ಲಿ ಓನ್ಲಿ DMK ಮತ್ತು AIADMK ಮಾತ್ರ ತನ್ನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪರವಿರೋಧವಾಗಿ ನಿಲ್ತಾ ಇದ್ರು ಅನ್ನುವಂಥದ್ದು. 2 ಪಕ್ಷಗಳು ಮಾತ್ರ ಅಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ವು ಅನ್ನುವಂಥದ್ದು. ಬಟ್ ಈ ಬಾರಿ ಸುಮಾರು ಪಕ್ಷಗಳು ಬಂದೋಗಿದೆ ಸ್ನೇಹಿತರೆ, ಬಟ್ ಅವ್ಯಾವುದೂ ಕೂಡ ಅಷ್ಟೊಂದು ಸದ್ದು ಮಾಡಿರಲಿಲ್ಲ. ಬಟ್ ಈ ಬಾರಿಯ ಎಲೆಕ್ಷನ್ನಲ್ಲಿ ವಿಜಯ್ ಅವರ ಪಕ್ಷ TVK ಪಕ್ಷ ಅತಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಎಲ್ಲೋ ಒಂದು ರೀತಿ ಪ್ರಿಡಿಕ್ಷನ್ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಎಲ್ಲೋ ಒಂದು ರೀತಿ 150 ಕ್ಷೇತ್ರಗಳನ್ನು ಕೂಡ ಗೆಲ್ಲಬಹುದಾದಂಥ ಅವಕಾಶಗಳಿದೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದ್ದಾರೆ ಕೆಲವರು ಅನ್ನುವಂಥದ್ದು. ಬಟ್ ಅದು ಹೇಗೆ ಸಾಧ್ಯ ಅನ್ನುವಂಥದ್ದು ನಮಗಿನ್ನೂ ತಿಳಿತಾ ಇಲ್ಲ. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬಂದಾಗ ರಾಜಕೀಯವನ್ನು ಹರಿದು ಕುಡಿಬೇಕಾಗುತ್ತೆ. ಅಲ್ಲಿ ಬಾಟಮ್ ಲೆವೆಲಲ್ಲಿ ಕಾರ್ಯಕರ್ತರ ಒಂದು ಪಡೆ ಇರಬೇಕಾಗುತ್ತೆ. ಬಟ್ ನಾವು ನೋಡಿದಾಗೆ ವಿಜಯ್ ಅವರ ರ್ಯಾಲಿಗೆ ತುಂಬ ಜನಸಂಖ್ಯೆ ಸೇರ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಸೇರಿರ್ತಕ್ಕಂತಹ ಜನಸಂಖ್ಯೆ ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ ಇರ್ತಕ್ಕಂಥದ್ದು. ಕಾದು ನೋಡಬೇಕಾಗುತ್ತೆ. ಮ್ಯಾಟ್ರೇ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶ ಏನಾದರೂ ನಿಜವಾಗುತ್ತಾ ಅಥವಾ ಇದೇನಾದರೂ ಉಲ್ಟಾ ಆಗುತ್ತಾ ಅನ್ನುವಂಥದ್ದು ಸದ್ಯದಲ್ಲೇ ಗೊತ್ತಾಗುತ್ತೆ ಅನ್ನುವಂಥದ್ದು. ಮ್ಯಾಟ್ರೇ ಸಂಸ್ಥೆಯ ಪ್ರಕಾರ DMK 104ರಿಂದ 114 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂಥದ್ದು. AIADMK ಮೈತ್ರಿಕೂಟ 114ರಿಂದ 127 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. TVK ಪಕ್ಷ ಕೇವಲ 6ರಿಂದ 12 ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗುತ್ತೆ ಅನ್ನುವಂಥದ್ದು. ಇನ್ನು ಇತರರು ಕೂಡ 1ರಿಂದ 6 ಕ್ಷೇತ್ರಗಳ ಗೆಲ್ಲುವ ಅವಕಾಶ ಇದೆ ಎನ್ನುವಂತಹ ಒಂದು ಅಂಕಿಅಂಶವನ್ನು ಮ್ಯಾಟ್ರೇ ಸಂಸ್ಥೆ ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಮ್ಯಾಟ್ರೇ ಸಂಸ್ಥೆಯ ಜೊತೆಗೆ ಇನ್ನೊಂದು ಸಂಸ್ಥೆ, ಅತಿ ದೊಡ್ಡ ಸಂಸ್ಥೆ ತನ್ನ ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ. ತಮಿಳುನಾಡಿನ ಒಂದು ವಿಧಾನಸಭೆಯ ಎಲೆಕ್ಷನ್ಗೆ ಸಂಬಂಧಪಟ್ಟಾಗೆ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕೊಡ್ತಾ ಇದೆ. ನ್ಯೂಸ್ 18 ಸರ್ವೇನು ಕೂಡ. ನ್ಯೂಸ್ 18 ಸರ್ವೆಯ ಒಂದು ಅಂಕಿಅಂಶ ನೋಡಿದಾಗ DMK ಮೈತ್ರಿಕೂಟಕ್ಕೆ 113ರಿಂದ 123 ಕ್ಷೇತ್ರಗಳ ಒಂದು ಗೆಲ್ಲುವಿಕೆಯನ್ನು ಕೊಡ್ತಾ ಇದೆ. ಈ ಮುಖಾಂತರ ಬರೋಬ್ಬರಿ 40% ಮತ ಗಳಿಸುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಇನ್ನು AIADMK ಮೈತ್ರಿಕೂಟ 106ರಿಂದ 116 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಶೇಕಡವಾರು 38 ಮತ ಗಳಿಕೆಯನ್ನು ಮಾಡುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ ಸ್ನೇಹಿತರೆ. ಇಲ್ಲಿ ನ್ಯೂಸ್ 18 ಸರ್ವೆಯ ಪ್ರಕಾರ DMK ಎಲ್ಲ ಒಂದು ರೀತಿ ಸರಳ ಬಹುಮತವನ್ನು ಪಡೆಯುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. AIADMKನೂ ಕೂಡ ಅತಿ ದೊಡ್ಡ ಟಫ್ ಫೈಟನ್ನು ಕೊಡ್ತಾ ಇದೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಅತಿ ಸುದ್ದಿಯಲ್ಲಿರುವಂತಹ ತಮಿಳುನಾಡಿನ ರಾಜಕೀಯ ಈಕ್ವೇಷನನ್ನೇ ಬದಲಾಯಿಸ್ತೀನಿ ಅನ್ನುವಂತಹ ಒಂದು ಹುಮ್ಮಸ್ಸಿನಿಂದ ಮುನ್ನುಗ್ತಿರುವಂತಹ
TVKಯ ಪಕ್ಷಕ್ಕೆ ಕೇವಲ 2 ರಿಂದ 8 ಕ್ಷೇತ್ರಗಳು ಮಾತ್ರ ಗೆಲ್ಲುವ ಅವಕಾಶ ಇದೆ ಎನ್ನುವಂತಹ ಮಾಹಿತಿಯನ್ನು News18 ಸರ್ವೇನೂ ಕೂಡ ಕೊಡ್ತಾ ಇದೆ. ಸೊ ಮ್ಯಾಟ್ರೇಸ್ ಸಂಸ್ಥೆಯ ಪ್ರಕಾರ DMK ಮೈತ್ರಿಕೂಟ ತನ್ನ ಅಧಿಕಾರವನ್ನು ಕಳ್ಕೊಳ್ಳುತ್ತೆ, AIADMKಗೆ ಅಧಿಕಾರ ನಡೆಸುವಂಥ ಅವಕಾಶ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟರೆ, News18 ಸರ್ವೆ ಇದು DMKಗೆ ಅತಿ ದೊಡ್ಡ ನಂಬರನ್ನು ಕೊಡ್ತಾ ಇದೆ. ಈ ಮುಖಾಂತರ ಸರಳ ಬಹುಮತವನ್ನು ಕೊಡ್ತಾ ಇದೆ. ಸರಳ ಬಹುಮತದ ನಂಬರನ್ನು ಕೊಡ್ತಾ ಸೊ ಎಲ್ಲೋ ಒಂದು ರೀತಿ DMK ಮತ್ತೊಮ್ಮೆ ಮೈತ್ರಿಕೂಟ ಈ ಒಂದು ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು. AIADMK ತನ್ನ ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ಕಳೆದ ಬಾರಿಗಿಂತ ಈ ಬಾರಿ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ ಎನ್ನುವಂಥದ್ದು. ಈ ಮುಖಾಂತರ ಪರ್ಸೆಂಟೇಜ್ ಆಫ್ ವೋಟ್ ಶೇರಿಂಗನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದೆ ಎನ್ನುವಂಥದ್ದು. ಅದರ ಜೊತೆಗೆ ನ್ಯೂ ಎಂಟ್ರಿ ಆಗಿರುವಂತಹ ರಾಜಕೀಯವಾಗಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ಕೇಂದ್ರ ಬಿಂದು ಆಗಿರುವಂತಹ ವಿಜಯ್ ಅವರ ಪಕ್ಷ ಕೇವಲ 2 ರಿಂದ 8 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲುವುದಕ್ಕೆ ಸೀಮಿತವಾಗಿದೆ ಎನ್ನುವಂತಹ ಒಂದು ಅಂಕಿಅಂಶವನ್ನು News18 ಸರ್ವೆ ಕೊಡ್ತಾ ಇದೆ. ಸೊ ಈ ಮುಖಾಂತರ DMKಗೆ ಎಲ್ಲೋ ಒಂದು ರೀತಿ ಈ ಅಂಕಿಅಂಶವನ್ನು ಕೂಡ ನೋಡಿದಾಗ ನಾವು ಓರೆಗಚ್ಚಿ ನೋಡಿದಾಗ ಎಲ್ಲೋ ಒಂದು ರೀತಿ DMK ಮೈತ್ರಿಕೂಟಕ್ಕೆ ಒಂದು ರೀತಿ ಆಡಳಿತ ವಿರೋಧಿ ಅಲೆಯಲ್ಲಿ ಕಾಣಸಿಗ್ತಾ ಇದೆ ಎನ್ನುವಂಥದ್ದು. ಸೊ ಈ ಮುಖಾಂತರ ಎಲ್ಲೋ ಅದು ಕೆಲವು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಎನ್ನುವಂಥದ್ದು ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. 2021 ಚುನಾವಣೆಯಲ್ಲಿ DMK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 133 ಕ್ಷೇತ್ರಗಳನ್ನ ಗೆದ್ದಿರುವಂಥದ್ದು ನೋಡ್ತಿದ್ವಿ. ಬಟ್ ಸರ್ವೆ ಕೊಡ್ತಾ ಇದೆ DMK 123ಕ್ಕೆ ಬಂದು ನಿಲ್ತಾ ಇದೆ. ಮಿನಿಮಮ್ 113ರಿಂದ ಅದರ ನಂಬರ್ಸ್ ಸ್ಟಾರ್ಟ್ ಆಗುತ್ತೆ ಎನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ News18 ಸರ್ವೆಯ ಮುಖಾಂತರ DMKಗೆ ಸರಳ ಬಹುಮತದ ಅವಕಾಶ ಇದೆ. ಆದರೂ ಕೂಡ DMK ಮತ್ತು AIADMK ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, News18 ಸರ್ವೆಯ ಟ್ರೆಂಡ್ ಏನಾದರೂ ಮುಂದುವರಿಯುತ್ತಾ ಅಥವಾ ಈ ಟ್ರೆಂಡಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ News18 ಸರ್ವೆ ಮುಖಾಂತರ DMKಗೆ ಸರಳ ಬಹುಮತ, ಮ್ಯಾಟ್ರೇಸ್ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಅಂಕಿಅಂಶದ ಮುಖಾಂತರ AIADMK ಮೈತ್ರಿಕೂಟಕ್ಕೆ ಬಹುಮತ ಇದೆ ಅನ್ನುವಂತಹ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಇದೇ ನಿಜ ಆಗುತ್ತೆ ಅನ್ನುವಂಥದ್ದಲ್ಲ. ಸೊ ಈ ಟ್ರೆಂಡ್ ಕೂಡ ಬದಲಾಗುವ ಸಾಧ್ಯತೆ ಇದೆ. ಇದು ಚುನಾವಣಾ ಪೂರ್ವ ಸಮೀಕ್ಷೆ ಆಗಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು 2 ಪ್ರಮುಖ ಸರ್ವೆಗಳ ಒಂದು ಪ್ರಮುಖ ಮಾಹಿತಿ ಆಯಿತು. ಇನ್ನು ತಮಿಳುನಾಡಿನ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಪಕ್ಷದೊಂದಿಗೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ, ಇಲ್ಲಿ ಯಾವ ರೀತಿಯಾದಂತಹ ಮೈತ್ರಿಕೂಟ ನಮಗೆ ಕಾಣ್ಬೋದು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಬಾರಿಗೆ ನೋಡ್ತಾ ಹೋಗಿ ಸ್ನೇಹಿತರೆ, DMK ಮೈತ್ರಿಕೂಟ. ಸೊ DMK ಮೈತ್ರಿಕೂಟದಲ್ಲಿ ನಮಗೆ ಕಾಂಗ್ರೆಸ್ ಒಳಗೊಂಡಿದೆ ಅನ್ನುವಂಥದ್ದು. DMDK ಆ ಒಂದು ಪಕ್ಷದಲ್ಲಿ ಆ ಒಂದು ಮೈತ್ರಿಕೂಟದಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಇನ್ನು VCK, ಇನ್ನು ಅದರ ಜೊತೆಗೆ ಲೆಫ್ಟ್ CPI ಮತ್ತು CPIMನ ಒಂದು ಪಾತ್ರನೂ ಕೂಡ ಇದೆ DMK ಮೈತ್ರಿಕೂಟದಲ್ಲಿ ಅನ್ನುವಂಥದ್ದು. ಇನ್ನು ಸೀಟ್ ಶೇರಿಂಗ್ನ ವಿಷಯ ಬಂದಾಗ DMK ಅತಿ ಹೆಚ್ಚು ಪಾಲುದಾರಿಕೆಯನ್ನು ಪಡ್ಕೊಳ್ತಾ ಇದೆ. 164 ಕ್ಷೇತ್ರಗಳನ್ನು ಸ್ಪರ್ಧೆಯನ್ನು ಒಡ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಕೇವಲ 28 ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥದ್ದು. ಬಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿದೆ, ನ್ಯಾಷನಲ್ ಪಾರ್ಟಿ ಆಗಿದ್ರೂ ಕೂಡ ತಮಿಳುನಾಡಿನಲ್ಲಿ DMK ಜೊತೆ ಹೋಗಿದೆ. ಸೊ ಕೇವಲ 2 ಅಂಕಿ ಕ್ಷೇತ್ರಗಳಲ್ಲಿ ಮಾತ್ರ ಅದು ತನ್ನ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಕೇವಲ 28 ಕ್ಷೇತ್ರಗಳಲ್ಲಿ ಮಾತ್ರ ಅದು ಸ್ಪರ್ಧೆಯನ್ನು ಒಡ್ತಾ ಇದೆ ಅನ್ನುವಂಥದ್ದು. ಜೊತೆಗೆ DMDK 10 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ DMK ಅನ್ನುವಂಥದ್ದು. VCK ಪಕ್ಷಕ್ಕೆ 8 ಕ್ಷೇತ್ರಗಳು, CPI ಮತ್ತು ಇತರೆ ಪಕ್ಷಗಳಿಗೆ 10 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ಈ ಬಾರಿ DMK ಬರೋಬ್ಬರಿ 60 ಕ್ಷೇತ್ರಗಳನ್ನು ಇತರ ಸಣ್ಣ ಪುಟ್ಟ ತನ್ನ ಮೈತ್ರಿಕೂಟದ ಪಕ್ಷಗಳಿಗೆ ಬಿಟ್ಟುಕೊಟ್ಟಿದೆ ಅನ್ನುವಂಥದ್ದು ತುಂಬ ವಿಶೇಷವಾಗಿದೆ ಸ್ನೇಹಿತರೆ. ಸೊ DMK 164 ಕ್ಷೇತ್ರಗಳ ಒಂದು ಸ್ಪರ್ಧೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಇಷ್ಟು ಸ್ನೇಹಿತರೆ, ಇದು DMK ಒಂದು ಮೈತ್ರಿಕೂಟ ಆಯಿತು. ಇನ್ನು ಅದೇ ರೀತಿ NDA ಮೈತ್ರಿಕೂಟ, ಅಲ್ಲಿ NDA ಮೈತ್ರಿಕೂಟ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ, ಯಾಕೆಂದರೆ ಅದು BJPಯನ್ನು ಒಳಗೊಂಡಿರ್ತಕ್ಕಂಥ ಮೈತ್ರಿಕೂಟ. ಸೊ AIADMK ಮೈತ್ರಿಕೂಟದಲ್ಲಿ AIADMKಗೆ 178 ಕ್ಷೇತ್ರಗಳ ಒಂದು ಸ್ಪರ್ಧೆಯನ್ನು ಕೊಡ್ತಾ ಇದೆ. BJPಗೆ AIADMK ಪಕ್ಷ ಕೇವಲ 27 ಕ್ಷೇತ್ರಗಳನ್ನು ಬಿಟ್ಟು ಕೊಡುವ ಮುಖಾಂತರ BJPಗೆ ಎಲ್ಲೋ ಒಂದು ರೀತಿ ಸಣ್ಣ ನೆಲೆಯನ್ನು ಕಲ್ಪಿಸ್ಕೊಡುವಂಥ ಒಂದು ಅವಕಾಶವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಇತರರು 29 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ. PMK 18 ಕ್ಷೇತ್ರಗಳಲ್ಲಿ, AMMK 11 ಕ್ಷೇತ್ರಗಳಲ್ಲಿ ಅಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. AIADMK ಅತಿ ದೊಡ್ಡ ಪಾಲುದಾರಿಕೆಯನ್ನು ಪಡ್ಕೊಂಡು ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು. AIADMK
ಬರೋಬ್ಬರಿ 178 ಕ್ಷೇತ್ರಗಳ ಒಂದು ಸ್ಪರ್ಧೆಯನ್ನು ಕೊಡ್ತಾ ಇದೆ ಎನ್ನುವಂಥದ್ದು. ಸೊ ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ, ಈ ಒಂದು ಮೈತ್ರಿಕೂಟದಲ್ಲಿ ಯಾವ ಮೈತ್ರಿಕೂಟ ಮುನ್ನಡೆಯನ್ನು ಪಡ್ಕೊಳ್ಳುತ್ತೆ, ಯಾವ ಮೈತ್ರಿಕೂಟಕ್ಕೆ ಹಿನ್ನಡೆ ಇದೆ, ಅಥವಾ DMK ಮೈತ್ರಿಕೂಟ ಮುನ್ನಡೆಯನ್ನು ಪಡ್ಕೊಳ್ಳುತ್ತಾ, ಅಥವಾ AIADMK ಮೈತ್ರಿಕೂಟ ಮುನ್ನಡೆಯನ್ನು ಪಡ್ಕೊಳ್ಳುತ್ತಾ, ಅಥವಾ ಈ ಎರಡೂ ಮೈತ್ರಿಕೂಟಗಳನ್ನು ಸರಿಸಿ ಏನಾದರೂ TVKಗೆ ಏನಾದರೂ ಅವಕಾಶ ಕೊಡ್ತಾರಾ ತಮಿಳುನಾಡಿನ ಜನತೆ ಅನ್ನುವಂಥದ್ದು. ಯಾಕಂದರೆ ಇಂದಿನ ಚುನಾವಣೆಗಳ ಒಂದು ಟ್ರೆಂಡನ್ನು ನೋಡಿದಾಗ ತಮಿಳುನಾಡಿನಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಸತತವಾಗಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದು ತುಂಬ ಕಮ್ಮಿ. ಒಂದ್ಸರಿ DMKಗೆ ಅವಕಾಶ ಕೊಡ್ತಾರೆ, DMK ನಂತರ AIADMKಗೆ ಅವಕಾಶ ಕೊಡ್ತಾರೆ. ಸೊ AIADMK ಪಕ್ಷ ಅದರ ಒಂದು ಸರ್ಕಾರ ಮುಗಿದ ನಂತರ ಮತ್ತೆ DMKಗೆ ಅವಕಾಶ ಕೊಟ್ಟಿರುವಂತಹ ಒಂದು ಟ್ರೆಂಡನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ ತಮಿಳುನಾಡಿನ ರಾಜಕೀಯದಲ್ಲಿ ಅನ್ನುವಂಥದ್ದು. ಬಟ್ ಈ ಬಾರಿ ಏನಾದರೂ ಅವರ ಒಂದು ಇತಿಹಾಸವನ್ನು ಏನಾದರೂ ಮುರಿತಾರಾ, ರಾಜಕೀಯ ಸಂಪ್ರದಾಯವನ್ನು ಏನಾದರೂ ಮುರಿತಾರಾ ಅನ್ನುವಂತಹ ವಿಷಯವನ್ನು ಕಾದು ನೋಡಬೇಕಾಗುತ್ತೆ. ಫಲಿತಾಂಶ ಬಂದ ನಂತರ ತಮಿಳುನಾಡಿನ ಜನತೆಯ ಒಂದು ಒಲವು ಯಾರ ಕಡೆ ಇತ್ತು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇಷ್ಟು ತಮಿಳುನಾಡಿನ ಸೀಟ್ ಶೇರಿಂಗ್ ಬಗ್ಗೆ ಆಯಿತು. ಇನ್ನು ತಮಿಳುನಾಡಿನ ರಾಜಕೀಯದ ಬಗ್ಗೆ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಅದರಲ್ಲೂ ಕೂಡ ಮೇಜರಾಗಿ 2021 ಒಂದು ಫಲಿತಾಂಶವನ್ನು ನಾವು ಗಮನಿಸ್ತಾ ಹೋಗೋಣ ಅನ್ನುವಂಥದ್ದು. ಸೊ ಯಾರು ಅತಿ ದೊಡ್ಡ ಎಡ್ಜನ್ನು ಪಡ್ಕೊಂಡಿದ್ರು ತಮಿಳುನಾಡಿನಲ್ಲಿ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ತಮಿಳುನಾಡಿನಲ್ಲಿ DMK ನೇತೃತ್ವದ ಮೈತ್ರಿಕೂಟವನ್ನು SPA ಅಂತ ಕರ್ಕೊಳ್ತಾ ಇದ್ದಾರೆ, ಅಂದರೆ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಹೇಳಿ ಕರ್ಕೊಳ್ತಾ ಇದ್ದಾರೆ. ಸೊ DMK ಬರೋಬ್ಬರಿ 133 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಈ ಮುಖಾಂತರ ಬರೋಬ್ಬರಿ 37% ಮತವನ್ನು ಗಳಿಸಿತ್ತು ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ 18 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಈ ಮುಖಾಂತರ 4% ಮತವನ್ನು ಗಳಿಸಿತ್ತು ಅನ್ನುವಂಥದ್ದು. ಇನ್ನು VCK 4 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅನ್ನುವಂಥದ್ದು. CPI 2 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅನ್ನುವಂಥದ್ದು. ಇನ್ನು CPIM 2 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅನ್ನುವಂಥದ್ದು. ಇನ್ನು ಬರೋಬ್ಬರಿ SPA ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ನ DMK, ಕಾಂಗ್ರೆಸ್, VCK, CPI, CPIMನ ಈ ಮೈತ್ರಿಕೂಟ ಏನಿದೆಯಲ್ಲ SPA ಮೈತ್ರಿಕೂಟ ಬರೋಬ್ಬರಿ 45.38% ಮತಗಳಿಕೆ ಮಾಡಿತ್ತು 2021 ಚುನಾವಣೆಯಲ್ಲಿ ಅನ್ನುವಂಥದ್ದು. ಇನ್ನು NDA ಮೈತ್ರಿಕೂಟದಲ್ಲಿ AIADMK 66 ಕ್ಷೇತ್ರಗಳ ಒಂದು ಗೆದ್ದುಕೊಂಡಿತ್ತು ಅನ್ನುವಂಥದ್ದು. BJP ಕೇವಲ 4 ಕ್ಷೇತ್ರಗಳನ್ನು ಮಾತ್ರ ಗೆದ್ದಿತ್ತು ಅನ್ನುವಂಥದ್ದು. PMK 1 ಕ್ಷೇತ್ರ ಅನ್ನುವಂಥದ್ದು. ಈ ಮುಖಾಂತರ 39.71% ಮತಗಳಿಕೆಯನ್ನು ಮಾಡಿತ್ತು NDA ಮೈತ್ರಿಕೂಟ ಅನ್ನುವಂಥದ್ದು. 2021 ಕೂಡ DMK ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಂಡಿತ್ತು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 133 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅನ್ನುವಂಥದ್ದು. ಸೊ ಈ ಮುಖಾಂತರ ಅತಿ ಹೆಚ್ಚು ಸ್ಥಾನಗಳಿಕೆಯಲ್ಲಿ ಅದು ಟಾಪಲ್ಲಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ, ಈ ಬಾರಿ ಏನಾದರೂ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಿಯನ್ಸ್ಗೆ ಏನಾದರೂ ಅವಕಾಶ ಕೊಡ್ತಾರಾ, ಅಥವಾ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ಗೆ ಏನಾದರೂ ಅವಕಾಶ ಇದೆಯಾ, ಏನಾದರೂ DMKಗೆ ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿ ವರ್ಕ್ ಆಗುತ್ತಾ. ಯಾಕಂದರೆ ಸುದೀರ್ಘ 5 ವರ್ಷ ಆಡಳಿತ ಕೊಟ್ಟಿರೋದ್ರಿಂದ ಸೊ ಅವರ ಒಂದು ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅಸಮಾಧಾನ ಇದೆಯಾ ಜನರಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಅನ್ನುವಂಥದ್ದು. ಸೊ 2021 ಚುನಾವಣೆಯ ಒಂದು ಸಿನಾರಿ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಸ್ನೇಹಿತರೆ, ತಮಿಳುನಾಡಿನ ವಲಯವಾರು ಫಲಿತಾಂಶವನ್ನು ಗಮನಿಸಿದಾಗ ಯಾರು ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಟ್ರೆಂತನ್ನು ಪಡ್ಕೊಂಡಿದ್ದಾರೆ, ಯಾರು ಯಾವ ಒಂದು ಏರಿಯಾದಲ್ಲಿ ತಮ್ಮ ಬಲವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ನೋಡಿದಾಗ ಸೊ ಮೊದಲನೇ ಬಾರಿಗೆ ವಲಯವಾರು ನೋಡ್ತಾ ಹೋಗೋಣ. ಉತ್ತರ ತಮಿಳುನಾಡಿನಲ್ಲಿ 69 ಕ್ಷೇತ್ರಗಳಿದೆ. 69 ಕ್ಷೇತ್ರಗಳಲ್ಲಿ SPA ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಏನಿದೆಯಲ್ಲ 59 ಕ್ಷೇತ್ರಗಳ ಒಂದು ಗೆದ್ದುಕೊಳ್ಳುತ್ತೆ. ಈ ಮುಖಾಂತರ ಉತ್ತರ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಬಲವನ್ನು ಹೊಂದಿದೆ SPA ಅನ್ನುವಂಥದ್ದು. NDA ಕೇವಲ 10 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಅನ್ನುವಂಥದ್ದು. ಇನ್ನು ಪಶ್ಚಿಮ ತಮಿಳುನಾಡಿಗೆ ಬಂದಾಗ ಪಶ್ಚಿಮ ತಮಿಳುನಾಡಿಗೆ 68 ಕ್ಷೇತ್ರಗಳಿದೆ ಅನ್ನುವಂಥದ್ದು. ಅಲ್ಲಿ 24 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲುತ್ತೆ SPA ಅನ್ನುವಂಥದ್ದು. NDA ಮೈತ್ರಿಕೂಟ 44 ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ಪಶ್ಚಿಮ ತಮಿಳುನಾಡಿನಲ್ಲಿ ಎಲ್ಲೋ ಒಂದು ರೀತಿ NDA ಮೈತ್ರಿಕೂಟ ಅತಿ ಹೆಚ್ಚು ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಇನ್ನು ದಕ್ಷಿಣ ತಮಿಳುನಾಡಿನಲ್ಲಿ
51 ಕ್ಷೇತ್ರಗಳನ್ನ ಗಮನಿಸ್ತೀವಿ. ಸೊ ಇಲ್ಲಿ ಕೂಡ SPA ಮೈತ್ರಿಕೂಟ ಬರೋಬ್ಬರಿ ಅತಿ ಹೆಚ್ಚು 36 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂಥದ್ದು. ಬಟ್ ಅದ್ರ ಜೊತೆಗೆ NDA ಕೇವಲ 15 ಕ್ಷೇತ್ರಗಳ ಗೆಲ್ಲುವಿಕೆಗೆ ಮೀಸಲಾಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಸೆಂಟ್ರಲ್ ತಮಿಳುನಾಡನ್ನ ಗಮನಿಸಿದಾಗ 46 ಕ್ಷೇತ್ರಗಳಿದೆ. ಸೊ 46 ಕ್ಷೇತ್ರಗಳಲ್ಲಿ 40 ಕ್ಷೇತ್ರವನ್ನು SPA ಗಳಿಸ್ಕೊತಾ ಇದೆ. ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಗಳಿಸ್ಕೊತಾ ಇದೆ 40 ಕ್ಷೇತ್ರಗಳನ್ನು. ಇನ್ನು NDA ಮೈತ್ರಿಕೂಟ ಕೇವಲ 6 ಸ್ಥಾನಗಳನ್ನು ಗಳಿಸ್ತಾ ಇದೆ ಅನ್ನುವಂಥದ್ದು. ವಲಯವಾರು ಫಲಿತಾಂಶವನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ಪಶ್ಚಿಮ ಮತ್ತು ಉತ್ತರ ಮತ್ತು ದಕ್ಷಿಣ ಮತ್ತು ಕೇಂದ್ರ ತಮಿಳುನಾಡಿನ ಭಾಗದಲ್ಲಿ ಅತಿ ಹೆಚ್ಚು ಸ್ಟ್ರೆಂತನ್ನು, ಅತಿ ಹೆಚ್ಚು ಬಲವನ್ನು DMK ನೇತೃತ್ವದ SPA ಅಲಯನ್ಸ್, ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಒಳಗೊಂಡಿದೆ ಅನ್ನುವಂಥದ್ದು. ಇನ್ನು NDA ಮೈತ್ರಿಕೂಟ ಓನ್ಲಿ ಪಶ್ಚಿಮದ ತಮಿಳುನಾಡಿನಲ್ಲಿ ಮಾತ್ರ ಅದು ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಈ ಬಾರಿಯ ಚುನಾವಣೆಯಲ್ಲಿ ಏನಾದರೂ NDA ಮೈತ್ರಿಕೂಟ ತನ್ನ ಬಲವನ್ನು ರಾಜ್ಯಾದ್ಯಂತ ಹೆಚ್ಚಿಸಿಕೊಳ್ಳುತ್ತಾ ಅಥವಾ ಏನಾದರೂ ಕೆಲವು ಏರಿಯಾಗಳಿಗೆ ಅದು ಮಾತ್ರ ಸೀಮಿತವಾಗುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ ತಮಿಳುನಾಡಿನ ಒಂದು ಫಲಿತಾಂಶ, 2021 ಒಂದು ಫಲಿತಾಂಶ ಮತ್ತು ವಲಯವಾರು ಫಲಿತಾಂಶವನ್ನು ಗಮನಿಸಿದ್ದೀನಿ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ತಮಿಳುನಾಡಿನಲ್ಲಿ ಯಾವಾಗ ಒಂದು ಚುನಾವಣೆ ಇದೆ, ಯಾವ ದಿನಾಂಕದೊಂದು ಚುನಾವಣೆ ಇದೆ ಎಂದು ಅದರ ಒಂದು ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ ತಮಿಳುನಾಡಿನ ಒಂದು ಚುನಾವಣೆ ಇರ್ತಕ್ಕಂಥದ್ದು ಏಪ್ರಿಲ್ 23ರಂದು ಅನ್ನುವಂಥದ್ದು. ಸೊ ಏಪ್ರಿಲ್ 23ರಂದು ಎಲ್ಲ 234 ಕ್ಷೇತ್ರಗಳಿಗೆ ಒಂದೇ ಹಂತದ ಚುನಾವಣೆಯನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿದೆ ಅನ್ನುವಂಥದ್ದು. ಸೊ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ ಇದರ ಒಂದು ಫಲಿತಾಂಶ ಘೋಷಣೆ ಆಗ್ತಕ್ಕಂಥದ್ದು ಮೇ 4ರಂದು. ಸೊ ಮೇ 4ರಂದು ತಮಿಳುನಾಡಿನಲ್ಲಿ ಯಾವ ಪಕ್ಷ ತನ್ನ ಅಧಿಕಾರವನ್ನು ನಡೆಸುತ್ತೆ ಅನ್ನುವಂತಹ ಮೇ 4ರಂದು ನಮಗೆಲ್ಲರಿಗೂ ತಿಳಿಯುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಕೆ ಅಣ್ಣಾಮಲೈಯವರ ಒಂದು ವಿಷಯ ಅನ್ನುವಂಥದ್ದು. ಸೊ ಕೆ ಅಣ್ಣಾಮಲೈಯವರು ನಮ್ಮ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅದಾದ ನಂತರ ರಾಜಕೀಯ ಪ್ರವೇಶವನ್ನು ಪಡೆಯಲಿಕ್ಕೆ ಅವರು IPS ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ತದನಂತರ ಅವರು BJPಯ ಒಂದು ಸೇರ್ತಾರೆ ಅನ್ನುವಂಥದ್ದು. 2020ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರನ್ನು BJPಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ತದನಂತರ 2021ರಲ್ಲಿ ಅವರು ಪೂರ್ಣ ಪ್ರಮಾಣದ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಈ ಕೆ ಅಣ್ಣಾಮಲೈಯವರ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ರೀತಿ ತಮ್ಮ ರಾಜಕೀಯವಾಗಿ ಎಲ್ಲೋ ಒಂದು ರೀತಿ ತಮಿಳುನಾಡಿನಲ್ಲಿ ಅವ್ರಿಗೆ ಬೆಳೀಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಅಲ್ಲಿ ಇರ್ತಕ್ಕಂಥವ್ರು ಕೊಡ್ತಾ ಇಲ್ವಾ, ಅಥವಾ ಅಲ್ಲಿರ್ತಕ್ಕಂಥ BJP ಏನಾದರೂ ಅವರನ್ನು ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಎಲ್ಲ ಸುಮಾರು ಪ್ರಶ್ನೆಗಳು ಕಾಣಸಿಗುತ್ತೆ ಅನ್ನುವಂಥದ್ದು. ಯಾಕಂದರೆ ಕೆ ಅಣ್ಣಾಮಲೈಯವರು ಅತಿ ಹೆಚ್ಚು ಬುದ್ಧಿವಂತರು, IPS ಅಧಿಕಾರಿಯಾಗಿದ್ದರು ಅನ್ನುವಂಥದ್ದು, ಅತಿ ಹೆಚ್ಚು ವಿದ್ಯಾವಂತರು ಅನ್ನುವಂಥದ್ದು. ಸೊ ಇವರು ಯಾಕೆ ರಾಜಕೀಯದಲ್ಲಿ ಸಫಲತೆಯನ್ನು ಕಾಣಲಿಲ್ಲ, ತಮಿಳುನಾಡಿನ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂಥ ಸಫಲತೆಗೆ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಅವರು ಎದುರಿಸಿರ್ತಕ್ಕಂಥ 2 ಚುನಾವಣೆಯಲ್ಲೂ ಕೂಡ ಅವರು ಸೋಲನ್ನು ಕಾಣ್ತಾರೆ ಅನ್ನುವಂಥದ್ದು ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಕೆ ಅಣ್ಣಾಮಲೈಯವರು ಮೊಟ್ಟ ಮೊದಲ ಬಾರಿಗೆ 2021ರಲ್ಲಿ ಅವರು ಅರವಕುರುಚಿ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಬರೋಬ್ಬರಿ DMK ಅಭ್ಯರ್ಥಿ ವಿರುದ್ಧ 24,816 ಮತಗಳ ಮುಖಾಂತರ ಅವರು ಸೋಲನ್ನು ಕಾಣ್ತಾರೆ ಅನ್ನುವಂಥದ್ದು. ಅದರ ನಂತರ 2024ರ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಆಗಲೂ ಕೂಡ ಅವರು ಯಾವುದೇ ರೀತಿಯಾದಂಥ ಗೆಲ್ಲಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಸೊ ಯಾಕಂದರೆ BJP ಅಲೋನಾಗಿ ಸ್ಪರ್ಧೆಯನ್ನು ಮಾಡಿತ್ತು 2024ರ ಚುನಾವಣೆಯಲ್ಲಿ. ಅಲ್ಲದ್ರ ಜೊತೆಗೆ AIADMK ಅಭ್ಯರ್ಥಿನೂ ಕೂಡ ಅಲ್ಲಿ ಕಂಟೆಸ್ಟನ್ನು ಮಾಡಿದರು. ಈ ಮುಖಾಂತರ ಎಲ್ಲೋ ಒಂದು ರೀತಿ ಕೊಯಂಬತ್ತೂರು ಕ್ಷೇತ್ರದಲ್ಲಿ ಅವ್ರಿಗೆ ಸೋಲಾಯಿತು ಅನ್ನುವಂಥದ್ದು. ಈ ಮುಖಾಂತರ ಕೆ ಅಣ್ಣಾಮಲೈ ಅವರಿಗೆ ಸಾಲು ಸೋಲುಗಳು ತಮಿಳುನಾಡಿನ ಚುನಾವಣೆಯಲ್ಲಿ ನಾವು ಗಮನಿಸಿದ್ದೇವೆ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದು ರೀತಿ ಅಲ್ಲಿ ಕೆ ಅಣ್ಣಾಮಲೈ ಅವರು ಅತಿ ಹೆಚ್ಚು ಶೇಕಡಾವಾರು ಮತಗಳಿಕೆ ಇತ್ತು BJPಗೆ.
ಅಲ್ಲಿ ಕೂಡ ಅವರು ಅತಿ ಹೆಚ್ಚು ಕಾರ್ಯಕರ್ತರನ್ನು ಸೇರ್ಪಡೆ ಮಾಡ್ಕೊಳ್ಳೋಂಥದ್ದಿರ್ಬೋದು. ಸೊ ಬಾಟಮ್ ಗ್ರೌಂಡ್ ಲೆವೆಲಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯಪಡೆಯನ್ನು ಬಿ ಜೆ ಪಿಗೆ ಅವರು ನೆರವು ಮಾಡಿದರು ಅನ್ನುವಂಥದ್ದು. ಅತಿ ಕಡಿಮೆ ಶೇಕಡಾವಾರು ಮತ ಇದ್ದಂಥದ್ದು 2024 ಹೊತ್ತಿಗೆ ಅದು ಡಬಲ್ 2 ಅಂಕಿಯ ಸಂಖ್ಯೆಯನ್ನು ದಾಟುವಷ್ಟು ತಮ್ಮ ಕಾರ್ಯಪ್ರವೃತ್ತಿಯನ್ನು ಅವರು ಮಾಡಿದರು ಅನ್ನುವಂಥದ್ದು ಕೆ ಅಣ್ಣಾಮಲೈಯವರು. ಬಟ್ ಪ್ರಸ್ತುತ ಅವರು ಕೇಳಿರುವಂತಹ ಕ್ಷೇತ್ರವನ್ನು ಅವ್ರಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಬಾರಿ ಅವರು ಬೇರೆ ಕ್ಷೇತ್ರವನ್ನು ಹುಡುಕಿ ಹೋಗುವಂತಹ ಒಂದು ಅವಕಾಶ ಆಗಿದೆ ಅನ್ನುವಂಥದ್ದು. ಯಾಕಂದರೆ AIADMK ಅವರು ಲಾಸ್ಟ್ ಬಾರಿ ನಿಂತಿರ್ತಕ್ಕಂತಹ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಟುಕೊಟ್ಟಿಲ್ಲ ಅನ್ನುವಂಥದ್ದು ವರದಿಗಳ ಮುಖಾಂತರ ನಮಗೆ ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದು. ಬಟ್ ಪ್ರಮುಖವಾಗಿರ್ತಕ್ಕಂಥದ್ದು ತಮಿಳುನಾಡಿನ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ನಿಂತಿರುವಂತಹ ಅಣ್ಣಾಮಲೈ ಅವರ ಬಗ್ಗೆ ಎಲ್ಲ ಒಂದು ರೀತಿ ರಾಜಕೀಯವಾಗಿ ಎಲ್ಲ ಒಂದು ರೀತಿ ಅವರನ್ನು ತುಳಿಯುವಂಥ ಒಂದು ಪ್ರಯತ್ನ ಆಗ್ತಿದೆಯಾ ತಮಿಳುನಾಡಿನಲ್ಲಿ ಅನ್ನುವಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ಎಲ್ಲೋ ಒಂದು ರೀತಿ BJPಯನ್ನು ಅವರು ಮೇಲೆತ್ತುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ರೀತಿ BJPಯನ್ನು ಬಾಟಮ್ ಲೆವೆಲಲ್ಲಿ ಅವರು ಒಂದು ಕಾರ್ಯಪಡೆಯನ್ನು ಸಿದ್ಧಪಡಿಸಿದ್ರು ಕೂಡ ಎಲ್ಲೋ ಒಂದು ರೀತಿ ನ್ಯಾಷನಲ್ BJP ರಾಷ್ಟ್ರೀಯ BJP ಅವರನ್ನು ಎಲ್ಲೋ ಒಂದು ರೀತಿ ಮೇಲೆತ್ತುವಲ್ಲಿ ಯಾವುದೇ ರೀತಿಯಂತಹ ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೆಲವು ವರದಿಗಳಿಂದ ನಮಗೆ ತಿಳಿತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಪ್ರಮುಖವಾಗಿ ಯಾರು ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋಣ. ಸೊ ಈ ವಿಡಿಯೋ ಒಂದು ಕೊನೆಯ ಭಾಗದಲ್ಲಿದ್ದೀವಿ. ಸೊ ಪ್ರಮುಖವಾಗಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ MK ಸ್ಟಾಲಿನ್ ಅವರು ಕೊಲತ್ತೂರು ಅನ್ನುವಂತಹ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರಸ್ತುತ ವಿರೋಧ ಪಕ್ಷದ ನಾಯಕರಾಗಿರುವಂತಹ AIADMK ಪಕ್ಷದ ನಾಯಕರಾಗಿರುವಂತಹ ಎಡಪ್ಪಾಡಿ ಕೆ ಪಳನಿಸ್ವಾಮಿಯವರು ಕೂಡ ಎಡಪ್ಪಾಡಿ ಅನ್ನುವಂತಹ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ, ಸ್ಟಾರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂತಹ ತಮಿಳುನಾಡಿನ ರಾಜಕೀಯದಲ್ಲಿ ಕೇಂದ್ರ ಬಿಂದು ಆಗಿರುವಂತಹ ಪ್ರಸ್ತುತ TVK ಪಕ್ಷದ ವಿಜಯ್ ಅವರು 2 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂತಹ ಆ ಪಕ್ಷದಿಂದ ಅವರು ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ. ಪೆರಂಬೂರು ಮತ್ತು ಅದರ ಜೊತೆಗೆ ತಿರ್ಚಿ ಈಸ್ಟ್ ಅನ್ನುವಂತಹ 2 ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆಯನ್ನು ಒಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ MK ಸ್ಟಾಲಿನ್ ಅವರು ಕೊಲತ್ತೂರು, ಎಡಪ್ಪಾಡಿ ಪಳನಿಸ್ವಾಮಿಯವರು ಎಡಪ್ಪಾಡಿ ಅನ್ನುವಂತಹ ವಿಧಾನಸಭಾ ಕ್ಷೇತ್ರದಿಂದ, ವಿಜಯ್ ಅವರು ಪೆರಂಬೂರು ಮತ್ತು ತಿರ್ಚಿ ಈಸ್ಟಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸೊ ಇವರು ಪ್ರಮುಖವಾಗಿ ನಮಗೆ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರಮುಖರಾಗಿ ನಮಗೆ ಕಾಣಸಿಗ್ತಾರೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ತಮಿಳುನಾಡಿನಲ್ಲಿ ಏನಾದರೂ DMK ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಥವಾ AIADMK ಏನಾದರೂ ಅಧಿಕಾರ ಸ್ಥಾಪನೆ ಮಾಡುವಂಥ ಅವಕಾಶ ಇದೆಯಾ? ಎಲ್ಲೊಂದು ರೀತಿ BJP ಏನಾದರೂ 27 ಕ್ಷೇತ್ರದಲ್ಲಿ 27 ಕ್ಷೇತ್ರಕ್ಕೆ ಕ್ಲೀನ್ ಸ್ವೀಪ್ ಮಾಡುತ್ತಾ, ಅಥವಾ ಕಾಂಗ್ರೆಸ್ಗೆ ಏನಾದರೂ ಇಲ್ಲಿ ಹಿನ್ನಡೆ ಇದೆಯಾ, ಅಥವಾ DMK ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿ ಎದುರಾಗುತ್ತೆ? ಎಲ್ಲ ಪ್ರಶ್ನೆಗಳಿಗೂ ಕೂಡ ಕೆಲವೇ ದಿನಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಸೊ ಕಾದು ನೋಡೋಣ ಸ್ನೇಹಿತರೆ, ತಮಿಳುನಾಡಿನಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಒಪಿನಿಯನ್ ಪೋಲ್ಗಳು ಬಂದಾಗ ಅದನ್ನ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಎಲೆಕ್ಷನ್ನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.